ಸೋಮಶೇಖರ್ ಹಾಗೂ ಹೆಬ್ಬಾರ್ ಅವರನ್ನು ಕೂಡ ಉಚ್ಚಾಟನೆ ಮಾಡಲಿ ಅಂತ ಎಸ್ಆರ್ ವಿಶ್ವನಾಥ್ ಹೇಳಿದ್ದಾರೆ. ಕಾರ್ಯಕರ್ತರಿಗೆ ಇದರಿಂದ ಹುಮ್ಮಸ್ ಬರುತ್ತೆ ಅಂತ ಹೇಳಿದ್ದಾರೆ. ಎಸ್ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ಅವರನ್ನು ಉಚ್ಚಾಟನೆ ಮಾಡಲಿ, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡ್ದಂಗೆನೆ ಅಂತ ಹೇಳಿದ್ದಾರೆ. ಭಿನ್ನಮತೀಯರಿಗೆ ವರಿಷ್ಠರು ಎಚ್ಚರಿಕೆ ಕಳಿಸಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿದ್ದಾರೆ. ಯತ್ನಾಳ್ ಉಚ್ಚಾಟನೆಯಿಂದ ಏನು ಸಮಸ್ಯೆ ಆಗಲ್ಲ, ಬಿಜೆಪಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅಂತ ವಿಶ್ವನಾಥ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಯತ್ನಾಳ್ ಉಚ್ಚಾಟನೆಯನ್ನ ತಾವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ? ಈಗ ಯತ್ನಾಳ್ ಅವರು ಕೂಡ ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿದ್ದರೂ ಕೂಡ ಅನೇಕ ಬಾರಿ ಬಹಿರಂಗವಾಗಿ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಏನು ನಮ್ಮ ವರಿಷ್ಠರು ಆಯ್ಕೆಯನ್ನು ಮಾಡಿದ್ರು ರಾಜ್ಯಾಧ್ಯಕ್ಷರು ಸನ್ಮಾನ್ಯ ವಿಜಯೇಂದ್ರ ಅವರ ಬಗ್ಗೆನೆ ನೇರವಾಗಿ ರಾಜ್ಯಾಧ್ಯಕ್ಷನ ಬದಲಾವಣೆ ಮಾಡಬೇಕು ಅಂತೇಳಿ ಬಹಿರಂಗವಾಗಿ ಮಾತಾಡಿರ್ತಕ್ಕಂಥದ್ದು ತಪ್ಪು. ಯಾಕೆಂದ್ರೆ ನಾವು ವಿಜಯೇಂದ್ರ ಅಂತಲ್ಲ, ಆ ಪಕ್ಷದ ಹುದ್ದೆ ಇದೆಯಲ್ಲ ರಾಜ್ಯಾಧ್ಯಕ್ಷರು ಅಂತ ಹೇಳಿ ಅದಕ್ಕೆ ಗೌರವವನ್ನು ಕೊಡಬೇಕಾಗ್ತದೆ. ಎಲ್ಲಿಯವರೆಗೂ ನಮ್ಮ ಹೈಕಮಾಂಡ್ ಬದಲಾವಣೆ ಮಾಡೋದಿಲ್ಲ ಅಲ್ಲಿವರೆಗೂ ಕೂಡ ಅವರು ಏನ್ ಹೇಳ್ತಾರೋ ಅದನ್ನ ಪಕ್ಷದ ಸಂಘಟನೆ ವಿಚಾರದಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಸಾಕಷ್ಟು ದಿನಗಳಿಂದ ಕೂಡ ಪಕ್ಷಕ್ಕೆ ನಿಜಕ್ಕೂ ಕೂಡ ಮುಜುಗರ ಆಗಿತ್ತು. ಸಾಮಾನ್ಯ ಕಾರ್ಯಕರ್ತರಿಗೆ ಪಕ್ಷದಲ್ಲಿ ಏನು ಈ ತರ ಆಗ್ತಾ ಇದೆಯಲ್ಲ, ಯಾಕೆ ಇಲ್ಲಿವರೆಗೂ ಇನ್ನೂ ವರಿಷ್ಠ ತೀರ್ಮಾನವನ್ನು ತಗೊಂಡಿಲ್ಲ, ಮುಜುಗರ ಅಂತೂ ಉಂಟಾಗಿತ್ತು. ನಮಗೂ ಆಗಿತ್ತು, ಸಾಮಾನ್ಯ ಕಾರ್ಯಕರ್ತರಿಗೂ ಆಗಿತ್ತು. ನಾವು ಯಾವ್ದಾನ ಕಾರ್ಯಕ್ರಮದಲ್ಲಿ ಹೋಗಿ ನಾವೆಲ್ಲ ಒಂದಾಗಬೇಕು, ಹೋರಾಟ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಒಂದಾಗ್ರಿ ಅಂತ ಇದ್ರು. ಸೊ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರು ಸ್ವಲ್ಪ ಅತಿರೇಕವಾಗಿ ಕೂಡ ವರ್ತನೆಯನ್ನು ಮಾಡಿದ್ರು. ಒಂದು ರೀತಿಯಲ್ಲಿ ಅಂತ ಒಬ್ಬ ಹಿರಿಯ ನಾಯಕರು ಈ ತರ ಮಾಡಬಾರ್ದಾಗಿತ್ತು. ಇವತ್ತೇನು 6 ವರ್ಷಗಳ ಕಾಲ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ನಮಗೆ ಬೇಜಾರು, ಮತ್ತೆ ಇನ್ನೊಂದು ರೀತಿಯಲ್ಲಿ ಪಕ್ಷ ಸರಿಯಾದ ತೀರ್ಮಾನವನ್ನು ತಗೊಂಡೋಗಿದೆ. ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಅಂತಕ್ಕಂಥ ಒಂದು ತೀರ್ಮಾನವನ್ನು ಕೂಡ ತಡವಾಗಿ ಆದರೂ ಕೂಡ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಪಕ್ಷಕ್ಕಿಂತ ಯಾರು ದೊಡ್ಡವರೇನಿಲ್ಲ. ಇದು ಯಾಕಂದ್ರೆ ನಾವು ಸಾಮೂಹಿಕವಾಗಿ ಕಾರ್ಯಕರ್ತರ ಶ್ರಮದಿಂದ ಬೆಳೆದಿರ್ತಕ್ಕಂಥ ಪಕ್ಷದಲ್ಲಿ ನಾವೊಂದು ಹಂತಕ್ಕೆ ಹೋದ ತಕ್ಷಣ ನನ್ನಿಂದ ಪಕ್ಷ ಅಂತ ಹೇಳಿ ತಲೆಯಲ್ಲಿ ಹೋಯ್ತು ಅಂತಂದ್ರೆ ನಾನು ಅಂತ ಯಾವತ್ತಾದ್ರೂ ಹೋದ್ರೆ ಅದು ಪಕ್ಷದ ಹಿತಾಸಕ್ತಿಗೆ ಒಳ್ಳೇದಲ್ಲ. ತೀರ್ಮಾನವನ್ನು ತಗೊಂಡಿದ್ದಾರೆ. ಇನ್ನು ಯಾರೇ ಕೂಡ ಈ ತರ ಪಕ್ಷದ ವಿರುದ್ಧವಾಗಿ ಮಾತಾಡಿದ್ರೆ ತಕ್ಷಣ ಸೂಕ್ತವಾದಂತಹ ಕ್ರಮವನ್ನು ತಗೊಬೇಕು. ಈ ಕ್ರಮವನ್ನು ನಾನಂತೂ ಮನಸ್ಸಿರ್ಲಿ ಇಲ್ಲದ ಇರಲಿ ಪಕ್ಷದ ತೀರ್ಮಾನವನ್ನು ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಒಳ್ಳೆ ಸೋಮಶೇಖರ್ ಹಾಗೂ ಹೆಬ್ಬಾರ್ ಅವರನ್ನು ಕೂಡ ಉಚ್ಚಾಟನೆ ಮಾಡಲಿ ಅಂತ ಎಸ್ಆರ್ ವಿಶ್ವನಾಥ್ ಹೇಳಿದ್ದಾರೆ. ಕಾರ್ಯಕರ್ತರಿಗೆ ಇದರಿಂದ ಹುಮ್ಮಸ್ ಬರುತ್ತೆ ಅಂತ ಹೇಳಿದ್ದಾರೆ. ಎಸ್ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ಅವರನ್ನು ಉಚ್ಚಾಟನೆ ಮಾಡಲಿ, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡ್ದಂಗೆನೆ ಅಂತ ಹೇಳಿದ್ದಾರೆ. ಭಿನ್ನಮತೀಯರಿಗೆ ವರಿಷ್ಠರು ಎಚ್ಚರಿಕೆ ಕಳಿಸಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿದ್ದಾರೆ. ಯತ್ನಾಳ್ ಉಚ್ಚಾಟನೆಯಿಂದ ಏನು ಸಮಸ್ಯೆ ಆಗಲ್ಲ, ಬಿಜೆಪಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅಂತ ವಿಶ್ವನಾಥ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಯತ್ನಾಳ್ ಉಚ್ಚಾಟನೆಯನ್ನ ತಾವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ? ಈಗ ಯತ್ನಾಳ್ ಅವರು ಕೂಡ ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿದ್ದರೂ ಕೂಡ ಅನೇಕ ಬಾರಿ ಬಹಿರಂಗವಾಗಿ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಏನು ನಮ್ಮ ವರಿಷ್ಠರು ಆಯ್ಕೆಯನ್ನು ಮಾಡಿದ್ರು ರಾಜ್ಯಾಧ್ಯಕ್ಷರು ಸನ್ಮಾನ್ಯ ವಿಜಯೇಂದ್ರ ಅವರ ಬಗ್ಗೆನೆ ನೇರವಾಗಿ ರಾಜ್ಯಾಧ್ಯಕ್ಷನ ಬದಲಾವಣೆ ಮಾಡಬೇಕು ಅಂತೇಳಿ ಬಹಿರಂಗವಾಗಿ ಮಾತಾಡಿರ್ತಕ್ಕಂಥದ್ದು ತಪ್ಪು. ಯಾಕೆಂದ್ರೆ ನಾವು ವಿಜಯೇಂದ್ರ ಅಂತಲ್ಲ, ಆ ಪಕ್ಷದ ಹುದ್ದೆ ಇದೆಯಲ್ಲ ರಾಜ್ಯಾಧ್ಯಕ್ಷರು ಅಂತ ಹೇಳಿ ಅದಕ್ಕೆ ಗೌರವವನ್ನು ಕೊಡಬೇಕಾಗ್ತದೆ. ಎಲ್ಲಿಯವರೆಗೂ ನಮ್ಮ ಹೈಕಮಾಂಡ್ ಬದಲಾವಣೆ ಮಾಡೋದಿಲ್ಲ ಅಲ್ಲಿವರೆಗೂ ಕೂಡ ಅವರು ಏನ್ ಹೇಳ್ತಾರೋ ಅದನ್ನ ಪಕ್ಷದ ಸಂಘಟನೆ ವಿಚಾರದಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಸಾಕಷ್ಟು ದಿನಗಳಿಂದ ಕೂಡ ಪಕ್ಷಕ್ಕೆ ನಿಜಕ್ಕೂ ಕೂಡ ಮುಜುಗರ ಆಗಿತ್ತು. ಸಾಮಾನ್ಯ ಕಾರ್ಯಕರ್ತರಿಗೆ ಪಕ್ಷದಲ್ಲಿ ಏನು ಈ ತರ ಆಗ್ತಾ ಇದೆಯಲ್ಲ, ಯಾಕೆ ಇಲ್ಲಿವರೆಗೂ ಇನ್ನೂ ವರಿಷ್ಠ ತೀರ್ಮಾನವನ್ನು ತಗೊಂಡಿಲ್ಲ, ಮುಜುಗರ ಅಂತೂ ಉಂಟಾಗಿತ್ತು. ನಮಗೂ ಆಗಿತ್ತು, ಸಾಮಾನ್ಯ ಕಾರ್ಯಕರ್ತರಿಗೂ ಆಗಿತ್ತು. ನಾವು ಯಾವ್ದಾನ ಕಾರ್ಯಕ್ರಮದಲ್ಲಿ ಹೋಗಿ ನಾವೆಲ್ಲ ಒಂದಾಗಬೇಕು, ಹೋರಾಟ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಒಂದಾಗ್ರಿ ಅಂತ ಇದ್ರು. ಸೊ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರು ಸ್ವಲ್ಪ ಅತಿರೇಕವಾಗಿ ಕೂಡ ವರ್ತನೆಯನ್ನು ಮಾಡಿದ್ರು. ಒಂದು ರೀತಿಯಲ್ಲಿ ಅಂತ ಒಬ್ಬ ಹಿರಿಯ ನಾಯಕರು ಈ ತರ ಮಾಡಬಾರ್ದಾಗಿತ್ತು. ಇವತ್ತೇನು 6 ವರ್ಷಗಳ ಕಾಲ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ನಮಗೆ ಬೇಜಾರು, ಮತ್ತೆ ಇನ್ನೊಂದು ರೀತಿಯಲ್ಲಿ ಪಕ್ಷ ಸರಿಯಾದ ತೀರ್ಮಾನವನ್ನು ತಗೊಂಡೋಗಿದೆ. ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಅಂತಕ್ಕಂಥ ಒಂದು ತೀರ್ಮಾನವನ್ನು ಕೂಡ ತಡವಾಗಿ ಆದರೂ ಕೂಡ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಪಕ್ಷಕ್ಕಿಂತ ಯಾರು ದೊಡ್ಡವರೇನಿಲ್ಲ. ಇದು ಯಾಕಂದ್ರೆ ನಾವು ಸಾಮೂಹಿಕವಾಗಿ ಕಾರ್ಯಕರ್ತರ ಶ್ರಮದಿಂದ ಬೆಳೆದಿರ್ತಕ್ಕಂಥ ಪಕ್ಷದಲ್ಲಿ ನಾವೊಂದು ಹಂತಕ್ಕೆ ಹೋದ ತಕ್ಷಣ ನನ್ನಿಂದ ಪಕ್ಷ ಅಂತ ಹೇಳಿ ತಲೆಯಲ್ಲಿ ಹೋಯ್ತು ಅಂತಂದ್ರೆ ನಾನು ಅಂತ ಯಾವತ್ತಾದ್ರೂ ಹೋದ್ರೆ ಅದು ಪಕ್ಷದ ಹಿತಾಸಕ್ತಿಗೆ ಒಳ್ಳೇದಲ್ಲ. ತೀರ್ಮಾನವನ್ನು ತಗೊಂಡಿದ್ದಾರೆ. ಇನ್ನು ಯಾರೇ ಕೂಡ ಈ ತರ ಪಕ್ಷದ ವಿರುದ್ಧವಾಗಿ ಮಾತಾಡಿದ್ರೆ ತಕ್ಷಣ ಸೂಕ್ತವಾದಂತಹ ಕ್ರಮವನ್ನು ತಗೊಬೇಕು. ಈ ಕ್ರಮವನ್ನು ನಾನಂತೂ ಮನಸ್ಸಿರ್ಲಿ ಇಲ್ಲದ ಇರಲಿ ಪಕ್ಷದ ತೀರ್ಮಾನವನ್ನು ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಒಳ್ಳೆ
ಸೋಮಶೇಖರ್ ಹಾಗೂ ಹೆಬ್ಬಾರ್ ಅವರನ್ನು ಕೂಡ ಉಚ್ಚಾಟನೆ ಮಾಡಲಿ ಅಂತ ಎಸ್ಆರ್ ವಿಶ್ವನಾಥ್ ಹೇಳಿದ್ದಾರೆ. ಕಾರ್ಯಕರ್ತರಿಗೆ ಇದರಿಂದ ಹುಮ್ಮಸ್ ಬರುತ್ತೆ ಅಂತ ಹೇಳಿದ್ದಾರೆ. ಎಸ್.ಟಿ. ಸೋಮಶೇಖರ್ ಹಾಗೂ ಹೆಬ್ಬಾರ್ ಅವರನ್ನು ಉಚ್ಚಾಟನೆ ಮಾಡಲಿ, ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡ್ದಂಗೆನೆ ಅಂತ ಹೇಳಿದ್ದಾರೆ. ಭಿನ್ನಮತೀಯರಿಗೆ ವರಿಷ್ಠರು ಎಚ್ಚರಿಕೆ ಕಳಿಸಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿದ್ದಾರೆ. ಯತ್ನಾಳ್ ಉಚ್ಚಾಟನೆಯಿಂದ ಏನು ಸಮಸ್ಯೆ ಆಗಲ್ಲ, ಬಿಜೆಪಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅಂತ ವಿಶ್ವನಾಥ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಯತ್ನಾಳ್ ಉಚ್ಚಾಟನೆಯನ್ನ ತಾವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ? ಈಗ ಯತ್ನಾಳ್ ಅವರು ಕೂಡ ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿದ್ದರೂ ಕೂಡ ಅನೇಕ ಬಾರಿ ಬಹಿರಂಗವಾಗಿ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಏನು ನಮ್ಮ ವರಿಷ್ಠರು ಆಯ್ಕೆಯನ್ನು ಮಾಡಿದ್ರು ರಾಜ್ಯಾಧ್ಯಕ್ಷರು ಸನ್ಮಾನ್ಯ ವಿಜಯೇಂದ್ರ ಅವರ ಬಗ್ಗೆನೆ ನೇರವಾಗಿ ರಾಜ್ಯಾಧ್ಯಕ್ಷನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಬಹಿರಂಗವಾಗಿ ಮಾತಾಡಿರ್ತಕ್ಕಂಥದ್ದು ತಪ್ಪು. ಯಾಕೆಂದ್ರೆ ನಾವು ವಿಜಯೇಂದ್ರ ಅಂತಲ್ಲ, ಆ ಪಕ್ಷದ ಹುದ್ದೆ ಇದೆಯಲ್ಲ ರಾಜ್ಯಾಧ್ಯಕ್ಷರು ಅಂತ ಹೇಳಿ ಅದಕ್ಕೆ ಗೌರವವನ್ನು ಕೊಡಬೇಕಾಗ್ತದೆ. ಎಲ್ಲಿಯವರೆಗೂ ನಮ್ಮ ಹೈಕಮಾಂಡ್ ಬದಲಾವಣೆ ಮಾಡೋದಿಲ್ಲ ಅಲ್ಲಿವರೆಗೂ ಕೂಡ ಅವರು ಏನ್ ಹೇಳ್ತಾರೋ ಅದನ್ನ ಪಕ್ಷದ ಸಂಘಟನೆ ವಿಚಾರದಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಸಾಕಷ್ಟು ದಿನಗಳಿಂದ ಕೂಡ ಪಕ್ಷಕ್ಕೆ ನಿಜಕ್ಕೂ ಕೂಡ ಮುಜುಗರ ಆಗಿತ್ತು. ಸಾಮಾನ್ಯ ಕಾರ್ಯಕರ್ತರಿಗೆ ಪಕ್ಷದಲ್ಲಿ ಏನು ಈ ತರ ಆಗ್ತಾ ಇದೆಯಲ್ಲ, ಯಾಕೆ ಇಲ್ಲಿವರೆಗೂ ಇನ್ನೂ ವರಿಷ್ಠ ತೀರ್ಮಾನವನ್ನು ತಗೊಂಡಿಲ್ಲ, ಮುಜುಗರ ಅಂತೂ ಉಂಟಾಗಿತ್ತು. ನಮಗೂ ಆಗಿತ್ತು, ಸಾಮಾನ್ಯ ಕಾರ್ಯಕರ್ತರಿಗೂ ಆಗಿತ್ತು. ನಾವು ಯಾವ್ದಾನ ಕಾರ್ಯಕ್ರಮದಲ್ಲಿ ಹೋಗಿ ನಾವೆಲ್ಲ ಒಂದಾಗಬೇಕು, ಹೋರಾಟ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಒಂದಾಗ್ರಿ ಅಂತ ಇದ್ರು. ಸೊ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರು ಸ್ವಲ್ಪ ಅತಿರೇಕವಾಗಿ ಕೂಡ ವರ್ತನೆಯನ್ನು ಮಾಡಿದ್ರು. ಒಂದು ರೀತಿಯಲ್ಲಿ ಅಂತ ಒಬ್ಬ ಹಿರಿಯ ನಾಯಕರು ಈ ತರ ಮಾಡಬಾರ್ದಾಗಿತ್ತು. ಇವತ್ತೇನು 6 ವರ್ಷಗಳ ಕಾಲ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ನಮಗೆ ಬೇಜಾರು, ಮತ್ತೆ ಇನ್ನೊಂದು ರೀತಿಯಲ್ಲಿ ಪಕ್ಷ ಸರಿಯಾದ ತೀರ್ಮಾನವನ್ನು ತಗೊಂಡೋಗಿದೆ. ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಅಂತಕ್ಕಂಥ ಒಂದು ತೀರ್ಮಾನವನ್ನು ಕೂಡ ತಡವಾಗಿ ಆದರೂ ಕೂಡ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಪಕ್ಷಕ್ಕಿಂತ ಯಾರು ದೊಡ್ಡವರೇನಿಲ್ಲ. ಇದು ಯಾಕಂದ್ರೆ ನಾವು ಸಾಮೂಹಿಕವಾಗಿ ಕಾರ್ಯಕರ್ತರ ಶ್ರಮದಿಂದ ಬೆಳೆದಿರ್ತಕ್ಕಂಥ ಪಕ್ಷದಲ್ಲಿ ನಾವೊಂದು ಹಂತಕ್ಕೆ ಹೋದ ತಕ್ಷಣ ನನ್ನಿಂದ ಪಕ್ಷ ಅಂತ ಹೇಳಿ ತಲೆಯಲ್ಲಿ ಹೋಯ್ತು ಅಂತಂದ್ರೆ ನಾನು ಅಂತ ಯಾವತ್ತಾದ್ರೂ ಹೋದ್ರೆ ಅದು ಪಕ್ಷದ ಹಿತಾಸಕ್ತಿಗೆ ಒಳ್ಳೇದಲ್ಲ. ತೀರ್ಮಾನವನ್ನು ತಗೊಂಡಿದ್ದಾರೆ. ಇನ್ನು ಯಾರೇ ಕೂಡ ಈ ತರ ಪಕ್ಷದ ವಿರುದ್ಧವಾಗಿ ಮಾತಾಡಿದ್ರೆ ತಕ್ಷಣ ಸೂಕ್ತವಾದಂತಹ ಕ್ರಮವನ್ನು ತಗೊಬೇಕು. ಈ ಕ್ರಮವನ್ನು ನಾನಂತೂ ಮನಸ್ಸಿರ್ಲಿ ಇಲ್ಲದ ಇರಲಿ ಪಕ್ಷದ ತೀರ್ಮಾನವನ್ನು ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಒಳ್ಳೆ ಸೋಮಶೇಖರ್ ಹಾಗೂ ಹೆಬ್ಬಾರ್ ಅವರನ್ನು ಕೂಡ ಉಚ್ಚಾಟನೆ ಮಾಡಲಿ ಅಂತ ಎಸ್ಆರ್ ವಿಶ್ವನಾಥ್ ಹೇಳಿದ್ದಾರೆ. ಕಾರ್ಯಕರ್ತರಿಗೆ ಇದರಿಂದ ಹುಮ್ಮಸ್ ಬರುತ್ತೆ ಅಂತ ಹೇಳಿದ್ದಾರೆ. ಎಸ್.ಟಿ. ಸೋಮಶೇಖರ್ ಹಾಗೂ ಹೆಬ್ಬಾರ್ ಅವರನ್ನು ಉಚ್ಚಾಟನೆ ಮಾಡಲಿ, ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡ್ದಂಗೆನೆ ಅಂತ ಹೇಳಿದ್ದಾರೆ. ಭಿನ್ನಮತೀಯರಿಗೆ ವರಿಷ್ಠರು ಎಚ್ಚರಿಕೆ ಕಳಿಸಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿದ್ದಾರೆ. ಯತ್ನಾಳ್ ಉಚ್ಚಾಟನೆಯಿಂದ ಏನು ಸಮಸ್ಯೆ ಆಗಲ್ಲ, ಬಿಜೆಪಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅಂತ ವಿಶ್ವನಾಥ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಯತ್ನಾಳ್ ಉಚ್ಚಾಟನೆಯನ್ನ ತಾವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ? ಈಗ ಯತ್ನಾಳ್ ಅವರು ಕೂಡ ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿದ್ದರೂ ಕೂಡ ಅನೇಕ ಬಾರಿ ಬಹಿರಂಗವಾಗಿ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಏನು ನಮ್ಮ ವರಿಷ್ಠರು ಆಯ್ಕೆಯನ್ನು ಮಾಡಿದ್ರು ರಾಜ್ಯಾಧ್ಯಕ್ಷರು ಸನ್ಮಾನ್ಯ ವಿಜಯೇಂದ್ರ ಅವರ ಬಗ್ಗೆನೆ ನೇರವಾಗಿ ರಾಜ್ಯಾಧ್ಯಕ್ಷನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಬಹಿರಂಗವಾಗಿ ಮಾತಾಡಿರ್ತಕ್ಕಂಥದ್ದು ತಪ್ಪು. ಯಾಕೆಂದ್ರೆ ನಾವು ವಿಜಯೇಂದ್ರ ಅಂತಲ್ಲ, ಆ ಪಕ್ಷದ ಹುದ್ದೆ ಇದೆಯಲ್ಲ ರಾಜ್ಯಾಧ್ಯಕ್ಷರು ಅಂತ ಹೇಳಿ ಅದಕ್ಕೆ ಗೌರವವನ್ನು ಕೊಡಬೇಕಾಗ್ತದೆ. ಎಲ್ಲಿಯವರೆಗೂ ನಮ್ಮ ಹೈಕಮಾಂಡ್ ಬದಲಾವಣೆ ಮಾಡೋದಿಲ್ಲ ಅಲ್ಲಿವರೆಗೂ ಕೂಡ ಅವರು ಏನ್ ಹೇಳ್ತಾರೋ ಅದನ್ನ ಪಕ್ಷದ ಸಂಘಟನೆ ವಿಚಾರದಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಸಾಕಷ್ಟು ದಿನಗಳಿಂದ ಕೂಡ ಪಕ್ಷಕ್ಕೆ ನಿಜಕ್ಕೂ ಕೂಡ ಮುಜುಗರ ಆಗಿತ್ತು. ಸಾಮಾನ್ಯ ಕಾರ್ಯಕರ್ತರಿಗೆ ಪಕ್ಷದಲ್ಲಿ ಏನು ಈ ತರ ಆಗ್ತಾ ಇದೆಯಲ್ಲ, ಯಾಕೆ ಇಲ್ಲಿವರೆಗೂ ಇನ್ನೂ ವರಿಷ್ಠ ತೀರ್ಮಾನವನ್ನು ತಗೊಂಡಿಲ್ಲ, ಮುಜುಗರ ಅಂತೂ ಉಂಟಾಗಿತ್ತು. ನಮಗೂ ಆಗಿತ್ತು, ಸಾಮಾನ್ಯ ಕಾರ್ಯಕರ್ತರಿಗೂ ಆಗಿತ್ತು. ನಾವು ಯಾವ್ದಾನ ಕಾರ್ಯಕ್ರಮದಲ್ಲಿ ಹೋಗಿ ನಾವೆಲ್ಲ ಒಂದಾಗಬೇಕು, ಹೋರಾಟ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಒಂದಾಗ್ರಿ ಅಂತ ಇದ್ರು. ಸೊ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರು ಸ್ವಲ್ಪ ಅತಿರೇಕವಾಗಿ ಕೂಡ ವರ್ತನೆಯನ್ನು ಮಾಡಿದ್ರು. ಒಂದು ರೀತಿಯಲ್ಲಿ ಅಂತ ಒಬ್ಬ ಹಿರಿಯ ನಾಯಕರು ಈ ತರ ಮಾಡಬಾರ್ದಾಗಿತ್ತು. ಇವತ್ತೇನು 6 ವರ್ಷಗಳ ಕಾಲ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ನಮಗೆ ಬೇಜಾರು, ಮತ್ತೆ ಇನ್ನೊಂದು ರೀತಿಯಲ್ಲಿ ಪಕ್ಷ ಸರಿಯಾದ ತೀರ್ಮಾನವನ್ನು ತಗೊಂಡೋಗಿದೆ. ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಅಂತಕ್ಕಂಥ ಒಂದು ತೀರ್ಮಾನವನ್ನು ಕೂಡ ತಡವಾಗಿ ಆದರೂ ಕೂಡ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಪಕ್ಷಕ್ಕಿಂತ ಯಾರು ದೊಡ್ಡವರೇನಿಲ್ಲ. ಇದು ಯಾಕಂದ್ರೆ ನಾವು ಸಾಮೂಹಿಕವಾಗಿ ಕಾರ್ಯಕರ್ತರ ಶ್ರಮದಿಂದ ಬೆಳೆದಿರ್ತಕ್ಕಂಥ ಪಕ್ಷದಲ್ಲಿ ನಾವೊಂದು ಹಂತಕ್ಕೆ ಹೋದ ತಕ್ಷಣ ನನ್ನಿಂದ ಪಕ್ಷ ಅಂತ ಹೇಳಿ ತಲೆಯಲ್ಲಿ ಹೋಯ್ತು ಅಂತಂದ್ರೆ ನಾನು ಅಂತ ಯಾವತ್ತಾದ್ರೂ ಹೋದ್ರೆ ಅದು ಪಕ್ಷದ ಹಿತಾಸಕ್ತಿಗೆ ಒಳ್ಳೇದಲ್ಲ. ತೀರ್ಮಾನವನ್ನು ತಗೊಂಡಿದ್ದಾರೆ. ಇನ್ನು ಯಾರೇ ಕೂಡ ಈ ತರ ಪಕ್ಷದ ವಿರುದ್ಧವಾಗಿ ಮಾತಾಡಿದ್ರೆ ತಕ್ಷಣ ಸೂಕ್ತವಾದಂತಹ ಕ್ರಮವನ್ನು ತಗೊಬೇಕು. ಈ ಕ್ರಮವನ್ನು ನಾನಂತೂ ಮನಸ್ಸಿರ್ಲಿ ಇಲ್ಲದ ಇರಲಿ ಪಕ್ಷದ ತೀರ್ಮಾನವನ್ನು ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಒಳ್ಳೆ